ಬಾಟಮ್ ಆಫ್ ದ ಡಕ್ ಯಾವ್ದು ಬಂದಿದೆ, 8 ಆಫ್ ಕಪ್ಸ್ ಬಂದಿದೆ. ಸೊ 8 ಆಫ್ ಕಪ್ಸ್ ಬಂದಿದೆ ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಈಗ ಯಾವುದೇ ರೀತಿಯ ಸಮಾಧಾನ ಇಲ್ಲ, ಅಸಮಾಧಾನ ಇದೆ, ಬೇಜಾರಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿದೆ, ಸ್ಟಾಗ್ನೇಷನ್ ಅಲ್ಲಿ ಇರುವಂತಹದ್ದು ನಿಮ್ಮ ಲವ್ ಲೈಫಿನಲ್ಲಿ ಕಾಣಿಸ್ತಾ ಇದೆ. ಏನು ಬೇಡಪ್ಪ ಅನ್ನುವಂತಹದ್ದು ಮುಂದೆ ಹೋಗ್ತಾ ಇರುವಂತಹದ್ದು ಕಾರ್ಡಿನಲ್ಲಿ ರೆಪ್ರೆಸೆಂಟ್ ಆಗ್ತದೆ. ನೋಡಿ, ಬೇಡ ಅನ್ನುವಂತಹ ಆಲೋಚನೆಯನ್ನು ಮಾಡಿ ನಿಮ್ಮ ಲವ್ ಲೈಫಿನ ವಿಚಾರದಿಂದ ಮುಂದೆ ಹೋಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಕೆಲವೊಬ್ಬರಿಗೆ ಈಗ ಆಲ್ರೆಡಿ ಕೆಲವೊಬ್ಬರಿಗೆ ಲವ್ ಲೈಫಿನ ವಿಚಾರದಲ್ಲಿ ಎಂಡಿಂಗ್ ಅನ್ನ ರೆಪ್ರೆಸೆಂಟ್ ಮಾಡಿದೆ. ಅಂದ್ರೆ ಲವ್ ಬ್ರೇಕಪ್ ಆಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಈಗ ಆಲ್ರೆಡಿ ನಿಮ್ಗೆ ಲವ್ ಲೈಫಿನ ವಿಚಾರದಲ್ಲಿ ಕೆಲವೊಂದು ಬ್ರೇಕಪ್ಸ್ ಗಳಾಗಿರುವಂತದ್ದು ಹೀಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಮೇ ಬಿ ನೀವಿಬ್ರು ಮಾತಾಡ್ತಾ ಇಲ್ಲ ಇರಬಹುದು, ನಿಮ್ಮ ಪರ್ಸನ್ನಿನ ಜೊತೆಯಲ್ಲಿ ನೀವಿಬ್ರು ಕೂಡ ಮಾತಾಡ್ತಾ ಇಲ್ಲ, ಅಸಮಾಧಾನದಿಂದ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇರೋದು. ಸೊ ಕಾರ್ಡ್ಗಳನ್ನ ನೋಡೋಣ. ಸೊ ಕಿಂಗ್ ಆಫ್ ವ್ಯಾಂಡ್ಸ್, ಸನ್ ಕಾರ್ಡ್ ಅಂಡ್ 7 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ರೀಡಿಂಗ್ ನಾನು ಏನ್ ಮಾಡ್ತಾ ಇದ್ದೀನಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರಿನ ಇಮಿಡಿಯೇಟ್ ಫ್ಯೂಚರಿನ ಬಗ್ಗೆ, ಪಾಸ್ಟ್, ಪ್ರೆಸೆಂಟ್ ಅಂಡ್ ಇಮಿಡಿಯೇಟ್ ಫ್ಯೂಚರ್ನ ಬಗ್ಗೆ ತಗೊಳ್ಳುವಾಗ ನಿಮಗೆ ಪಾಸ್ಟಿನಲ್ಲಿ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಪಾಸ್ಟಿನಲ್ಲಿ ಚಾರ್ಮಿಂಗ್ ಇಂದ, ಬಹಳ ಉತ್ಸಾಹದಿಂದ, ಒಂದು ರೀತಿಯ ಬಹಳಷ್ಟು ಕುತೂಹಲದಿಂದ, ಕ್ಯೂರಿಯಾಸಿಟಿಯಿಂದ ಏನೋ ಪಾಸಿಟಿವ್ ಇದೆ ಅನ್ನುವಂತಹ ರೀತಿಯಲ್ಲಿ ನೀವು ಲವ್ ಲೈಫಿನ ವಿಚಾರದಲ್ಲಿ ಮುಂದೆ ಬಂದಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಬಟ್ ಆದ್ರೆ ಬರೀ ಅದು ಇಲ್ಯೂಷನ್ ಅನ್ನೋದು ನೀವು ಗಮನಿಸಿಲ್ಲ. ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಜಸ್ಟ್ ಇಲ್ಯೂಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬರೀ ನೀವು ಕನಸು ಕಾಣಿದ್ದು ಅದು ಹಗಲುಗನಸು ಅನ್ನುವಂತಹದ್ದು ಕೆಲವೊಬ್ಬರಿಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಕೆಲವೊಂದು ನೀವೇನ್ ಅನ್ಕೊಂಡಿದ್ರೆ ನಮಗೆ ಬೇಕಾದಷ್ಟು ಆಪ್ಷನ್ಸ್ ಗಳಿದೆ, ಹಾಗ್ ಮಾಡ್ಬೋದು, ಹೀಗ್ ಮಾಡ್ಬೋದು, ಹಿಂಗಿರ್ಬೋದು, ಹಂಗಿರ್ಬೋದು ಅನ್ನುವಂತಹ ಬೇಕಾದಷ್ಟು ಕನಸುಗಳನ್ನ ಕಂಡಿದ್ರಿ. ಅದೆಲ್ಲ ಕೂಡ ಜಸ್ಟ್ ಹಗಲುಗನಸು. ಓಕೆನಾ? ಒಂದು ರೀತಿಯ ಭ್ರಮೆ. ಬಹಳಷ್ಟು ಧೈರ್ಯದಿಂದ ನೀವು ಪಾಸಿಟಿವ್ ಚೇಂಜಸ್ ಗಳಿದೆ ಅನ್ನುವಂತಹ ಆಲೋಚನೆಯನ್ನ ಮಾಡಿ ನೀವು ಫಿನಲ್ಲಿ ಮುಂದೆ ಹೋಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಕೆಲವೊಂದು ರೀತಿಯ ಆಪ್ಷನ್ಸ್ ಗಳನ್ನ ನಿಮ್ಮಲ್ಲಿ ಇಟ್ಕೊಂಡು, ಆಸೆಗಳನ್ನ ಇಟ್ಕೊಂಡು ನೀವು ಲವ್ ಲೈಫಿನಲ್ಲಿ ನಿಯರ್ ಪಾಸ್ಟಿನಲ್ಲಿ ನೀವು ಮುಂದೆ ಹೋಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ. ಆದ್ರೆ ಅಟ್ ಪ್ರೆಸೆಂಟಿನಲ್ಲಿ ನಿಮಗೆ ಬಂದಿರುವಂತಹದ್ದು ಯಾವುದು? 5 ಆಫ್ ಕಪ್ಸ್, 7 ಆಫ್ ಪ್ಯಾಂಟಿಕಲ್ಸ್ ಅಂಡ್ ಕಿಂಗ್ ಆಫ್ ಕಪ್ಸ್. ಏನ್ ಬಂದಿದೆ? 5 ಆಫ್ ಕಪ್ಸ್. 5 ಆಫ್ ಕಪ್ಸ್ ಏನಾಗಿದೆ? ಫೇಲ್ಯೂರ್ಸ್ ಆಗಿದೆ. ಅಳ್ತಾ ಇದ್ದೀರಾ, ಸಮಾಧಾನ ಇಲ್ಲ, ಖುಷಿ ಇಲ್ಲ, ಕಹಿ ಅನುಭವಗಳು ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಆಗಿರುವಂತಹದ್ದು ಅಟ್ ಪ್ರೆಸೆಂಟಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ತುಂಬಾ ಬೇಜಾರುಗಳನ್ನ ನಿಮಗೆ ರೆಪ್ರೆಸೆಂಟ್ ಆಗಿದೆ. ಸೊ ಸೆಕೆಂಡ್ ಕಾರ್ಡ್ ಅಲ್ಲೂ ಕೂಡ 7 ಆಫ್ ಪ್ಯಾಂಟಿಕಲ್ಸ್ ಬಂದಿದೆ. ಪೀರಿಯಡ್ ಆಫ್ ಕಾಂಟಂಪ್ಲೇಷನ್. ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ನೀವು ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕಂದ್ರೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಯಾವುದೇ ರೀತಿಯ ಮುಂದುವರಿಕೆಗಳಿಲ್ಲ. ಸ್ಟಾಗ್ನೇಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಾಟಮ್ ಆಫ್ ದ ಡೆಕ್ ಅಲ್ಲೂ ಸ್ಟಾಗ್ನೇಷನ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿಯೂ ಕೂಡ ನಿಮ್ಗೆ ಸ್ಟಾಗ್ನೇಷನ್, ನಿಂತಲ್ಲೇ ನಿಂತಿದೆ, ಮುಂದೆ ಹೋಗ್ತಾ ಇಲ್ಲ. ಯಾಕೋ ಒಂದು ರೀತಿಯ ಮುಂದುವರಿಕೆಗಳು ಕಾಣ್ತಾ ಇಲ್ಲ. ನೆಕ್ಸ್ಟ್ ಕಾರ್ಡ್ ಬಂದಿರುವಂತಹದ್ದು ಯಾವುದು? ಕಿಂಗ್ ಆಫ್ ಕಪ್ ಬಂದಿದೆ. ಸೊ ಭಾವನಾತ್ಮಕವಾಗಿರುವಂತಹದ್ದು, ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು, ಯಾಕೆ ಹಿಂಗಾಯ್ತು ಅನ್ನೋದ್ರ ಬಗ್ಗೆ ನೀವು ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ. ನಿಯರ್ ಪಾಸ್ಟ್ ಅಲ್ಲಿ ನನಗೆ ಬೇಕಾದಷ್ಟು ಆಪ್ಷನ್ಗಳಿತ್ತು, ಹಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಆಪ್ಷನ್ಸ್ ಬೇಕಾದಷ್ಟಿದೆ ನನ್ನ ಲವ್ ಲೈಫಿನಲ್ಲಿ ಅಂತ ನೀವು ಅನ್ಕೊಂಡಿದ್ರಿ. ಬಟ್ ಈಗ ನೀವು ಅನ್ಕೋತಾ ಇರೋದೇನೋ ಅಟ್ ಪ್ರೆಸೆಂಟಿನಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು. ಯಾಕೋ ಇಲ್ಲಿ ಅಸಮಾಧಾನಗಳಾಗ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಾಗ್ತಾ ಇದೆ, ಮಿಸ್ಕಮ್ಯುನಿಕೇಶನ್ ಗಳಾಗ್ತಾ ಇದೆ. ಕೆಲವೊಬ್ಬರಿಗೆ ಬ್ಲಾಕ್ಗಳು ಕೂಡ ಆಗ್ತಾ ಇದೆ, ಫೋನ್ ಬ್ಲಾಕ್ಸ್ಗಳು ಕೂಡ ಆಗ್ತಾ ಇದೆ. ಯಾವುದೇ ಮೆಸೇಜ್ಗಳಿಲ್ಲ, ಫೋನು ಇಲ್ಲ. ಓಕೆನಾ? ಸೊ ಆ ರೀತಿಯ ಆಲೋಚನೆಗಳಲ್ಲಿ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಿದೆ. ಒಂದು ರೀತಿಯ ಬ್ಯಾಲೆನ್ಸ್ ಅನ್ನ ಮಾಡಬೇಕು. ಅಟ್ ಪ್ರೆಸೆಂಟಿನಲ್ಲಿ ಕೆಲವೊಂದು ರೀತಿಯ ಬ್ಯಾಲೆನ್ಸ್ ಅನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ನೀವು ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಬ್ಯಾಲೆನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನೀವು ಯೋಚನೆಯನ್ನ ಮಾಡ್ತಾ ಇದ್ದೀರಾ. ಆದ್ರೆ ನಿಮಗೆ ಯಾಕೋ ಲವ್ ಲೈಫಿನಲ್ಲಿ ಕೆಲವೊಂದು ಕಹಿ ಅನುಭವಗಳಾಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಇಮಿಡಿಯೇಟ್ ಫ್ಯೂಚರಿನ ಬಗ್ಗೆ ನೋಡೋದಾದ್ರೆ ಹೀಲಿಂಗ್ ಅಂಡ್ ರಿನಿವಲಿಂಗ್. ಕೆಲವೊಂದು ರೀತಿಯ
ಚೇಂಜಸ್ಗಳನ್ನ ಮಾಡ್ತಾ ಇರುವಂತದ್ದು, ಪಾಸಿಟಿವ್ ಚೇಂಜ್ ಆಗಿ ನೀವು ಬದಲಾವಣೆಗಳನ್ನ ಮಾಡ್ಕೋತಾ ಇರುವಂತದ್ದು, ನಿಮ್ಮಲ್ಲಿ ನೀವು ಕೆಲವೊಂದು ರೀತಿಯ ಬದಲಾವಣೆಗಳನ್ನ ಮಾಡ್ಕೋತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ಕಾರ್ಡ್ ಏನ್ ಬಂದಿರುವಂತದ್ದು, ಕೆಲವೊಬ್ರು ಒಂದು ರೀತಿಯ ಬ್ಯಾಲೆನ್ಸ್ ಅನ್ನ ಮಾಡುವಂತಹದ್ದು, ಲವ್ ಲೈಫಿನ ವಿಚಾರದಲ್ಲಿ ಏನ್ ಈ ಕಹಿ ಅನುಭವಗಳಾಗಿತ್ತು ಅದನ್ನ ಕಮ್ಯುನಿಕೇಶನ್ಸ್ ಗಳ ಮೂಲಕ ನೀವು ಮಾತಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಕಮ್ಯುನಿಕೇಶನ್ಸ್ ಗಳನ್ನ ಮಾಡ್ಕೊಂಡು ನೀವಲ್ಲಿ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಒಂದು ಭದ್ರತೆಯನ್ನ ಮಾಡ್ಕೊಂಡ್ಬಿಡ್ತೀರಾ, ಒಂದು ಸಾಮರಸ್ಯವನ್ನ ಕೆಲವೊಬ್ರು ಮಾಡ್ಕೊಳ್ಳುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದು ರೀತಿಯ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು ಅಂತ ಆಲೋಚನೆಯನ್ನ ಕೆಲವೊಬ್ರು ಮಾಡ್ತಾ ಇರುವಂತಹದ್ದು, ಅಲ್ಲಿ ಟಾಕ್ಟಿವ್ ಆಗಿ ಮಾತಾಡುವಂತಹದ್ದು. ಚಿಕ್ಕಂದ್ರೆ ಏನೋ ಒಂದು ರೀತಿಯ ಹೆಸರೇ ಚೇಂಜ್ ಮಾಡ್ಬಿಡೋದು, ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತೀವಲ್ವಾ ಮ್ಯಾಜಿಕ್ ನ, ಹಂಗೆ ನೀವು ಕೆಲವೊಂದು ರೀತಿಯ ಮಾತಾಡಿ ನೀವು ಸರಿ ಮಾಡ್ಕೊಳ್ಳುವಂತಹದ್ದು, ಕ್ಲಿಯರ್ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಾ ಇರುವಂತಹದ್ದು, ಮತ್ತೆ ಅಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡಿ ನೀವು ಒಂದು ನಿಮ್ಮ ಲವ್ ಲೈಫ್ ಅನ್ನ ಒಂದು ಕಾಂಪ್ರಮೈಸ್ಗೆ ತರುವಂತಹದ್ದು, ಉಳಿಸ್ಕೊಳ್ಳುವಂತಹದ್ದು ಕೆಲವೊಬ್ಬರಿಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಆದ್ರೆ ಮತ್ತೆ ಕೆಲವೊಬ್ಬರಿಗೆ ಎಂಡಿಂಗ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಕೆಲವೊಬ್ರು ಉಳಿಸ್ಕೊಂತೀರಾ, ಮತ್ತೆ ಕೆಲವೊಬ್ಬರಿಗೆ ಎಂಡಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಕೆಲವು ಪರ್ಸನ್ ಗಳಿಗೆ ಮಾತ್ರ ಎಂಡಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಮತ್ತೆಲ್ಲರಿಗೂ ಕೂಡ ಹೀಲಿಂಗ್ ಅನ್ನ ರಿನಿವಲಿಂಗ್ ಮಾಡುವಂತಹದ್ದು, ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇರುವಂತಹದ್ದು, ಮತ್ತೆ ಕ್ಲಿಯರ್ ಕಮ್ಯುನಿಕೇಶನ್ಸ್ ಅನ್ನ ಮಾಡಿ ನೀವು ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೋತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಕೆಲವೊಬ್ರು ಕಾಂಪ್ರಮೈಸ್ ಮಾಡ್ಕೋತಾ ಇದ್ದೀರಾ. ಸೊ ನೆಕ್ಸ್ಟ್, ಇನ್ ದ ನಿಯರ್ ಫ್ಯೂಚರ್ ಅಂದ್ರೆ ಇನ್ ಸದ್ಯದಲ್ಲೇ ನೀವು ಕೆಲವೊಬ್ರು ಏನ್ ಮಾಡ್ತೀರಾ, ಮಾತಾಡಿ ಕ್ಲಿಯರ್ ಆಗಿ ಮಾತಾಡಿ, ಅಯ್ಯೋ ಬೇಡಪ್ಪ ಇದು ಸರಿ ಹೋಗಲ್ಲ, ನಾವ್ ಹಿಂಗಿದ್ರೆ ಸರಿ ಹೋಗಲ್ಲ ಅಂತ ನೀವು ನೀಟಾಗಿ ಮಾತಾಡಿ ಅವ್ರನ್ನ ಒಂದು ರೀತಿಯ ಕನ್ವಿನ್ಸ್ ಮಾಡ್ತೀರಾ. ಸೊ ಮ್ಯಾಜಿಕ್ ಪರ್ಸನ್ ಮಾಡೋದೇನೋ ಕೆಲವೊಂದು ವಿಚಾರಗಳನ್ನ ಕನ್ವಿನ್ಸ್ ಮಾಡ್ಬಿಡ್ತಾರೆ ನಮ್ನ, ಹಂಗೆ ನೀವು ಕೆಲವೊಂದು ವಿಚಾರಗಳನ್ನ ಕನ್ವಿನ್ಸ್ ಮಾಡಿ ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಳುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಇನ್ ದ ನಿಯರ್ ಫ್ಯೂಚರ್ ಅಲ್ಲಿ. ಜಾಸ್ತಿ ದಿನ ಏನು ಇಲ್ಲ, ನೀವೇನ್ ಜಾಸ್ತಿ ದಿನ ಕಾಯುವಂತ ಅವಶ್ಯಕತೆ ಇಲ್ಲ. ಕೆಲವೊಬ್ಬರಿಗೆ ಕಾಂಪ್ರಮೈಸ್ಗಳು ಇದೆ, ಕೆಲವೊಬ್ಬರಿಗೆ ಮಾತ್ರ ಲೆಟ್ ಗೋ. ಕೆಲವೊಂದು ವಿಚಾರಗಳನ್ನ ಬಿಟ್ಟು ಬಿಡಬೇಕಾಗುತ್ತೆ. ಕೆಲವೊಂದು ಎಂಡಿಂಗ್ ಗಳನ್ನ ಮಾಡಿದ್ರೆ ನೀವು ಕಾಂಪ್ರಮೈಸ್ ಆಗ್ತಾರಾ ನೋಡಿ, ಆಗ್ಲಿಲ್ಲ ಅಂದ್ರೆ ಮುಂದೆ ನೀವು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ರೀತಿಯ ಸ್ಟಾಗ್ನೇಷನ್ ಅಲ್ಲಿ ಇರೋದ್ರಿಂದ, ನಿಮಗೆ ಬಾಟಮ್ ಆಫ್ ದ ಡೆಕ್ ಕೆಲವೊಬ್ಬರಿಗೆ ಸ್ಟಾಗ್ನೇಷನ್ ಅಲ್ಲಿ ಇರೋದ್ರಿಂದ, ಸೊ ಸಾಧ್ಯತೆ ಮಟ್ಟಿಗೆ ನೀವು ಮುಂದೆ ಹೋಗ್ಲೇಬೇಕಾಗತ್ತೆ. ಎಷ್ಟು ದಿನ ಅಂತ ನೀವು ಅಲ್ಲೇ ಇರ್ತೀರಾ, ಸ್ವಲ್ಪ ಮುಂದೆ ಹೋಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಕಾಂಪ್ರಮೈಸ್ ಆಗುವಂತ ಸಾಧ್ಯತೆಗಳು ಇದೆ. ಪಾಸ್ಟ್ ಅಲ್ಲಿ ನೀವೇನಾದ್ರು ಕೆಲವೊಂದು ಭ್ರಮೆಗಳಲ್ಲಿ, ಕೆಲವೊಂದು ಆಪ್ಷನ್ಸ್ ಗಳಲ್ಲಿ ಏನಿದೆ ಅವರಿಗೆ ತುಂಬಾನೇ ಕಹಿ ಅನುಭವಗಳಾಗಿರುವಂತಹ ಸಾಧ್ಯತೆಗಳು ಇದೆ. ಅದರಿಂದ ಕೆಲವೊಬ್ರು ಹೀಲಿಂಗ್ ಅಂಡ್ ರಿನಿವಲ್ ಆಗಿ ಕೆಲವೊಂದು ರೀತಿಯ ಚೇಂಜಸ್ ಗಳಾಗುವಂತಹದ್ದು, ಅಲ್ಲಿಗೆ ಎಂಡ್ ಅನ್ನ ಮಾಡುವಂತಹದ್ದು ಕೆಲವೊಬ್ಬರಿಗೆ ರೆಪ್ರೆಸೆಂಟ್ ಆದ್ರೆ, ಮತ್ತೆ ಕೆಲವೊಬ್ಬರಿಗೆ ಮಾತಾಡಿ ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಳುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ.